ನಮಸ್ಕಾರ. ನಾನು ಹೇಳಿದಂಗೆ ಎಲ್ಲರೂ 3 ಸಲ ದಯವಿಟ್ಟು ನನ್ನ ಜೊತೆ ಕೈ ಜೋಡಿಸಬೇಕು ಅಂತ ಹೇಳ್ತಾ, ಜೈ ಶ್ರೀ ಗುರುದೇವ್, ಜೈ ಶ್ರೀ ಗುರುದೇವ್, ಜೈ ಶ್ರೀ ಗುರುದೇವ್. ಸ್ವಲ್ಪ ಇಂಗ್ಲಿಷಲ್ಲಿ, ಯಾಕಂದ್ರೆ ಅವ್ರಿಗೋಸ್ಕರ ಸ್ವಲ್ಪ ಇಂಗ್ಲಿಷಲ್ಲಿ ಮಾತಾಡಿ, ಮತ್ತೆ ನಾನು ಏನು ಅಂದ್ಕೊಂಡಿದ್ದೀನಿ ಈ ಕಾರ್ಯಕ್ರಮದ ಬಗ್ಗೆ, ಮಠದ ಬಗ್ಗೆ, ಶ್ರೀಗಳ ಬಗ್ಗೆ, ಅದನ್ನ ಕನ್ನಡದಲ್ಲಿ ಮಾತಾಡ್ತೀನಿ. ಮೊದಲಿಗೆ ಜಗದ್ಗುರು ಪದ್ಮಭೂಷಣ ವೈದ್ಯ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇಲ್ಲಿ ವೇದಿಕೆಯ ಮೇಲೆ ಇರ್ತಕ್ಕಂಥ ಡಿಗ್ನಿಟರೀಸ್ ಅಂಡ್ ಡಾಕ್ಟರ್ಸ್ ಫ್ರಮ್ ರೋಟೋಪ್ಲಾಸ್ಟ್ ಇಂಟರ್ನ್ಯಾಷನಲ್, ಡಾಕ್ಟರ್ ಎನ್ ಕೆ ವೆಂಕಟರಮಣ ಅವರು, ಯಾಕಂದ್ರೆ ಇಸ್ ವೆರಿ ಕ್ಲೋಸ್ ಟು ಮೀ, ಥ್ಯಾಂಕ್ ಯು ಡಾಕ್ಟರ್. ಮತ್ತೆ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಲ್ಸ್, ಮತ್ತೆ ರೋಟರಿ ಡಿಸ್ಟ್ರಿಕ್ಟ್ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತಾ, ನಾನು ಈ ಕಾರ್ಯಕ್ರಮದ ಬಗ್ಗೆ 2 ಪ್ಯಾರಾ ಇಂಗ್ಲಿಷ್ ಅಲ್ಲಿ ಮಾತಾಡಿ, ಮತ್ತೆ ನಾನು ನಮ್ಮ ಇಲ್ಲಿ ಸೇರಿರ್ತಕ್ಕಂಥ ತಾಯಂದಿರು, ಮಕ್ಕಳು, ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಕುರಿತು ಕೆಲವು ಮಾತುಗಳನ್ನ ಹೇಳಲು ಇಚ್ಛೆ ಪಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್, ಸ್ವಾಮೀಜಿ. ಇಟ್ಸ್ ಅ ರಿಯಲ್ ಪ್ಲೆಜರ್ ಟು ಬಿ with you all. Let's start with a big round of applause for the amazing team at Adi-Chunchanagiri Institute of Medical Sciences, Adi-Chunchanagiri Hospital, Rotoplast International, Rotary, and all the hard-working doctors, support staff, who with their sankalp every year are touching so many lives, restoring so many smiles, and defining the future of so many. Thank you. Our children are the focus of the world. Our children are the future of the world. Our children are the future of the world. When our doctors make our children face the world, all we can do is stand up and applaud them, salute them. Thank you. Thank you all the doctors who are here. In a world where peace is in pieces and war is beyond words, humanity truly comes alive with such a life-transforming initiative. My heartfelt congratulations to all the stakeholders, Swamiji and Adi-Chunchanagiri Institute of Medical Sciences, Rotoplast International, and Rotary District. Thank you. ಈ ಕಾರ್ಯಕ್ರಮ ಇದು ಯಾವಾಗ ಆರಂಭ ಆಯಿತು, ಯಾಕೆ ಆರಂಭ ಆಯಿತು ಅಂತ ಕೆಲವು ವಿಚಾರಗಳನ್ನ ಪೂಜ್ಯ ಸ್ವಾಮೀಜಿಯವರು ತಮ್ಮ ಜೊತೆ ಹಂಚ್ಕೊಂಡಿರ್ಬೋದು, ಕೆಲವು ವಿಚಾರಗಳು ಹೇಳದೇ ಇರ್ಬೋದು. ಆ ವಿಚಾರಗಳನ್ನ ಸ್ವಾಮೀಜಿಯವರ ಅನುಮತಿಯೊಂದಿಗೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಹೆಂಗೆ ಈ ಆಲೋಚನೆ ಬಂತು, ಪರಮ ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರಿಗೆ ಹೆಂಗೆ ಈ ಆಲೋಚನೆ ಬಂತು ಅಂತ ನಾನು ತಿಳ್ಕೊಳ್ಳಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟೆ. ಇದು ಒಂದು ಘಟನೆ ಇದೆ. ಆಕ್ಚುಲಿ ಎಲ್ಲರೂ ನಾವೆಲ್ಲ ತಿಳ್ಕೊಳ್ಳುವಂತ ಘಟನೆ, ಮೂವಿ ಎಲ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ ಇಲ್ಲಿ ಇರ್ತಕ್ಕಂಥ ತುಂಬಾ ಜನಕ್ಕೆ. ಏನು ಅಂತಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಎಲ್ಲರೂ ಕೇಳಿರ್ತೀರ ಅನ್ಸುತ್ತೆ. ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಶ್ರೀಗಳನ್ನ ಭೇಟಿ ಮಾಡೋದಕ್ಕೆ ಒಂದಿನ ಅಪಾಯಿಂಟ್ಮೆಂಟ್ ತಗೊಂಡು ಬರ್ತಾರೆ. ಬಂದು ಸ್ವಾಮೀಜಿಯವರ ಹತ್ರ ಕೇಳ್ತಾರೆ, ಸ್ವಾಮೀಜಿಯವರೇ, ನನ್ನ ಮೊಮ್ಮಗನಿಗೆ ಸೀಳು ತುಟಿ ಇದೆ, ಅವರಿಗೆ ಸರ್ಜರಿ ಮಾಡಿಸಬೇಕು, ಅಮೆರಿಕಾಗೆ ಹೋಗೋದಕ್ಕೆ ವೀಸಾ ಅಪ್ಲೈ ಮಾಡಿದ್ದೀವಿ. ಆವಾಗ ಎಸ್.ಎಂ. ಕೃಷ್ಣ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ವೀಸಾ ಅಪ್ಲೈ ಮಾಡಿದ್ದೀವಿ, ನೀವು ಎಸ್.ಎಂ. ಕೃಷ್ಣ ಅವರಿಗೆ ಹೇಳಿ ವೀಸಾ ನಮಗೆ ಕೊಡಿಸ್ಕೊಟ್ರೆ ನಮ್ಮ ಮಗನಿಗೆ ಅಮೆರಿಕದಲ್ಲಿ, ನಮ್ಮ ಮೊಮ್ಮಗನಿಗೆ ಅಮೆರಿಕದಲ್ಲಿ ಹೋಗಿ ಸರ್ಜರಿ ಮಾಡಿಸ್ತೀವಿ. ಏನು, ಸೀಳು ತುಟಿ.
ಅವರ ಮೊಮ್ಮಗ ಈಗಲೂ ಇದ್ದಾರೆ, ಒಂದು ಫಿಲಿಮು ಮಾಡಿದ್ದಾರೆ ಈಗ ಅವರು ಆಕ್ಚುಲಿ. ಅವಾಗ ಸ್ವಾಮೀಜಿಯವರು ಆಯ್ತು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೇಳ್ತಾರೆ, ಆಯ್ತು ನಾನು ಮಾತಾಡ್ತೀನಿ ಎಸ್ ಎನ್ ಕೃಷ್ಣ ಅವರ ಹತ್ರ. ಅದಲ್ಲಿ ಮುಗಿಯಲ್ಲ. ಸ್ವಾಮೀಜಿಯವರಿಗೆ ಈ ಸಮಸ್ಯೆ ಇಷ್ಟು ದೊಡ್ಡದಿದೆಯಾ, ಈ ಸಮಸ್ಯೆಗೆ ನಮ್ಮಲ್ಲಿ ಯಾಕೆ ನಾವು ಪರಿಹಾರ ಕಂಡುಕೊಳ್ಳಕ್ಕಾಗಲ್ಲ, ಆದಿಚುಂಚನಗಿರಿ ಹಾಸ್ಪಿಟಲ್ ಅಲ್ಲಿ ಯಾಕೆ ನಾವು ಇದಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕಾಗಲ್ಲ ಅನ್ನುವಂತ ಒಂದು ಥಾಟ್ ಏನಿದೆ ಅವತ್ತು ಸ್ವಾಮೀಜಿಯವರ ತಲೆ ಇರ್ತದೆ. ಅಲ್ಲಿಂದ ಆರಂಭ ಆಗಿದ್ದಿದೆ ಆಕ್ಚುಲಿ. ಅಲ್ಲಿಂದ ಆರಂಭ ಆಗಿದ್ದು ಸ್ವಾಮೀಜಿಯವರು ಏನ್ ಆಲೋಚನೆ ಮಾಡ್ತಾರೆ, ಏನ್ ಮನಸ್ಸು ಮಾಡ್ತಾರೆ, ಅದನ್ನ ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಈಗ ನಾವಿಲ್ಲಿ ಇರ್ತಕ್ಕಂಥ ಕ್ಯಾಂಪಸ್ಸೇ ಸಾಕ್ಷಿ. ಆಕ್ಚುಲಿ ಸ್ವಾಮೀಜಿಯವರು ಅವತ್ತು ಆರಂಭ ಮಾಡಿದ್ರು. ತುಂಬಾ ಜನ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಮಕ್ಕಳು ತಾಯಂದಿರನ್ನ ನೋಡ್ತಾ ಇದ್ದೆ. ಅವರಿಗೆ ಅವರ ಮುಖದಲ್ಲಿ ಒಂಥರ ಸಂತೋಷ, ಎಲ್ಲೋ ಒಂದ್ ಕಡೆ ದುಗುಡ. ಯಾಕಂದ್ರೆ ಇಷ್ಟು ಜನ ಸೇರ್ಬಿಟ್ಟಿದ್ವಿ, ಪಾಪ ಹಳ್ಳಿಯಿಂದ ಬಂದಿರ್ತಕ್ಕಂಥ ಪೋಷಕರು. ಆದ್ರೆ ನಮ್ಮ ಮಕ್ಕಳು ಸರಿ ಹೋಗ್ತಿದ್ದಾರೆ, ನಮ್ಮ ಮಕ್ಕಳು ಬೇರೆ ಮಕ್ಕಳ ತರ ಆಗ್ತಿದ್ದಾರೆ, ನಮ್ಮ ಮಕ್ಕಳು ನಾಳೆ ಬೇರೆ ಮಕ್ಕಳ ತರ ತಿನ್ಬಹುದು, ಕುಡಿಬಹುದು, ಮಾತಾಡ್ಬೋದು, ಈ ಸಮಾಜದಲ್ಲಿ ಬದುಕಬಹುದು ಅನ್ನೋ ಎಷ್ಟೋ ಪ್ರಶ್ನೆಗಳಿಗೆ ಆ ತಾಯಂದ್ರ ಮುಖದಲ್ಲಿ ಉತ್ತರ ಕಂಡುಕೊಂಡಿದ್ದಾರೆ ಇವತ್ತು. ಬಿಕಾಸ್ ಆಫ್ ಈ ಸರ್ಜರಿಯಿಂದ ಇಲ್ಲಾಗಿರ್ತಕ್ಕಂಥ ಫ್ರೀ ಸರ್ಜರಿ, ₹1 ಇಲ್ಲ, ಊಟ ತಿಂಡಿ ಇರೋದಕ್ಕೆ ವಸತಿ ಎಲ್ಲ ಸರ್ಜರಿ ಫ್ರೀ ಮಾಡಿ ಇವತ್ತು ಧೈರ್ಯವಾಗಿ ಅವರು ಅವರ ಊರುಗಳಿಗೆ ಅವರ ಮಕ್ಕಳ ಸಮೇತ ನಮ್ಮ ಮಗು ನಿಮ್ಮ ಮಗು ತರ ಇವತ್ತು ಚೆನ್ನಾಗಿದೆ, ನಮ್ಮ ಮಗು ನಿಮ್ಮ ಮಗು ಅಷ್ಟೇ, ಎಲ್ಲ ಸವಾಲುಗಳನ್ನು ಎದುರಿಸುವಷ್ಟು ಶಕ್ತಿ ನಮ್ಮ ಮಗುವಿಗಿದೆ ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ಅವರ ಊರುಗಳಿಗೆ ಹೋಗ್ಬೋದು. ಯಾಕೆಂತಂದ್ರೆ ಈ ಮಾತುಗಳನ್ನ ಆ ತಾಯಂದ್ರು ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಹತ್ರ ಹೇಳ್ಕೊಂಡಿದ್ರಂತೆ. ಸ್ವಾಮೀಜಿ, ನಮ್ಮ ಮಗು ಹಾಲು ಕುಡಿತಿರ್ಲಿಲ್ಲ, ನಮ್ಮ ಮಗು ನೀರು ಕುಡಿಯಕ್ ಆಗ್ತಿರ್ಲಿಲ್ಲ, ನಮ್ಮ ಮಗು ಮಾತಾಡಕ್ ಆಗ್ತಿರ್ಲಿಲ್ಲ, ನಮ್ಮ ಮಗು ಊಟ ಮಾಡಕ್ ಆಗ್ತಿಲ್ಲ. ನಿಮ್ಮ ದಯೆಯಿಂದ, ನಿಮ್ಮ ಕಾರಣದಿಂದ ಇವತ್ತು ನಮ್ಮ ಮಗು ಎಲ್ಲರಂತೆ, ಎಲ್ಲ ಮಕ್ಕಳಂತೆ ಈ ಸಮಾಜದಲ್ಲಿ ಬದುಕಬಹುದು. ನಾನು ಧೈರ್ಯವಾಗಿ ಈ ಸಮಾಜದಲ್ಲಿ ನನ್ನ ಮಗುವನ್ನು ಎತ್ಕೊಂಡು ಓಡಾಡಬಹುದು, ಎಲ್ಲಾ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡಬಹುದು. ಹಂಗಾಗಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ಲಿ ಅಂತೇಳಿ ಪೂಜ್ಯ ಸ್ವಾಮೀಜಿ ಅವ್ರನ್ನ ತಾಯಿ ನಮಸ್ಕರಿಸಿ ಆಶೀರ್ವಾದ ಪಡ್ಕೊಂಡು ಹೋಗಿರ್ತಕ್ಕಂಥ ಹತ್ತಾರು ಘಟನೆಗಳು ನಡೆದಿದೆ. ಯಾಕಂದ್ರೆ ಇದು ಓನ್ಲಿ ಜಸ್ಟ್ ಒಂದು ಫ್ರೀ ಪ್ಲಾಸ್ಟಿಕ್ ಸರ್ಜರಿ ಅಲ್ಲ, ಇದರಿಂದ ಒಂದು ಮನುಷ್ಯತ್ವ ಇದೆ, ಒಂದು ಎಮೋಷನ್ ಇದೆ, ಒಂದು ಸೆಂಟಿಮೆಂಟ್ ಇದೆ, ಒಂದು ಸಮಾಜ ಇದೆ, ಒಂದು ಕುಟುಂಬ ಇದೆ, ನಾವೆಲ್ಲ ಇದ್ದೀವಿ. ಸೊ ಹಂಗಾಗಿ ಆ ಒಂದು ಕಾರ್ಯಕ್ರಮವನ್ನ ಇವತ್ತು ಪೂಜ್ಯ ಗುರುಗಳು ಮುಂದುವರಿಸಿಕೊಂಡು ಹಿರಿಯ ಶ್ರೀಗಳು ಹಾಕೊಟ್ಟಂತ ದಾರಿಯಲ್ಲಿ ಇದನ್ನು ಇನ್ನಷ್ಟು ಅದ್ಭುತವಾಗಿ ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ. ಹಂಗಾಗಿ ನಾನು ನಮ್ಮೆಲ್ಲರ ಪರವಾಗಿ, ಇಲ್ಲಿ ತಾಯಂದ್ರ ಪರವಾಗಿ, ಮಕ್ಕಳ ಪರವಾಗಿ, ನಿಮ್ಮ ಪರವಾಗಿ ಶ್ರೀಗಳಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಬೇಕು, ಚಪ್ಪಾಳೆ ಮುಖಾಂತರ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ 1200 ಸರ್ಜರಿ ಅಂದ್ರೆ ಮಾತಲ್ಲ, 11 ವರ್ಷದಲ್ಲಿ ಅದು ದೊಡ್ಡ ಒಂದು ಯೋಜನೆ. ಮತ್ತೆ ಯೋಜನೆ ಇದ್ರೆ ಮಾತ್ರ ಸಾಧ್ಯ ಅಂತ ನನಗೆ ಹೇಳೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಇದರ ಜೊತೆಗೆ ನಾನು ಶ್ರೀಗಳ ಜೊತೆ ಮಾತಾಡ್ತಾ ಇದ್ದೆ. ಆಕ್ಚುಲಿ ಒಂದು ಚಿಕ್ಕ ಸ್ಟೋರಿಯನ್ನು ನಾನು ಹೇಳ್ಬಿಟ್ಟು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಶ್ರೀಗಳ ಚಿಕ್ಕ ಸ್ಟೋರಿ ಮುಗಿಸ್ಬಿಡ್ತೀನಿ. ಏನಕ್ಕೆ ಅಂತಂದ್ರೆ ಆಯ್ತು, ಏನಕ್ಕೆ ಅಂದ್ರೆ ಅಲ್ಲಿ ತಾಯಂದ್ರ ನೋಡ್ತಿದ್ದೆ, ಇಲ್ಲಿ ಶ್ರೀಗಳ ಜೊತೆ ಕೂತಿದ್ದೆ. ನನಗೆ ಈ ಸ್ಟೋರಿ ತುಂಬಾ ನೆನಪಾಗ್ತಿತ್ತು, ಯಾಕೋ ಹೇಳ್ಬೇಕು ಅಂತ ಅನಿಸ್ತಿತ್ತು. ಹಂಗಾಗಿ ಇದನ್ನ ನಿಮ್ಮೆಲ್ಲರಿಗೂ ಅರ್ಥ ಆಗಂಗೆ ಕನ್ನಡದಲ್ಲಿ ಹೇಳ್ಬಿಡ್ತೀನಿ, ಆಮೇಲೆ ನನ್ನ ಮಾತನ್ನು ಮುಗಿಸ್ತೀನಿ. ಪೆರಿಪಾಡಲ್ ಅಂತ ಒಂದು ತಮಿಳು ಗ್ರಂಥದಲ್ಲಿ ಇದನ್ನ ಚಿಕ್ಕದಾಗಿ ಬರೆದಿದ್ದಾರೆ. ಮತ್ತೆ ಇದನ್ನ ರಮಣ ಮಹರ್ಷಿಗಳು, ರಮಣರು ಅಂತ ನಾವು ಕರಿತೀವಿ, ರಮಣ ಮಹರ್ಷಿಗಳು ಅವಾಗ ಇದನ್ನ ಉಲ್ಲೇಖ ಮಾಡಿದಂತ ಉದಾಹರಣೆನೂ ಇದೆ. ಏನ ಸ್ಟೋರಿ? ಒಂದು ಸಮುದ್ರ ಇರ್ತದೆ, ಸಮುದ್ರದ ಹಿನ್ನೀರಲ್ಲಿ ಒಂದು ಕಡೆ ಒಂದು ಪಕ್ಷಿ ಮೊಟ್ಟೆ ಇಟ್ಟಿರ್ತದೆ. ಮೊಟ್ಟೆ ಇಟ್ಟು ಗೂಡು ಕಟ್ಕೊಂಡಿರ್ತದೆ. ಆ ಮೊಟ್ಟೆ
ಗೂಡು ಯಾಕೋ ಅಲ್ಲೇ ಸೇಫ್ ಇಲ್ಲ ಅಂತ ಪಕ್ಷಿಗೆ ಅನಿಸ್ತದೆ. ನಾನು ಇದನ್ನ ಈ ದರದಿಂದ ನೆಕ್ಸ್ಟ್ ದರಕ್ಕೆ ಅದನ್ನ ಸಾಗಿಸ್ಕೊಂಡು ಅಲ್ಲಿ ನಾನು ನನ್ನ ಮರಿಗಳನ್ನ ಸೇಫ್ ಆಗಿ ಅಂದ್ರೆ ಮೊಟ್ಟೆಗಳನ್ನ ಮರಿಗಳು ಮಾಡ್ಕೋಬಹುದು ಅನ್ನೋ ಉದ್ದೇಶದಿಂದ ಆ ಪಕ್ಷಿ ಏನ್ ಮಾಡುತ್ತೆ, ಆ ಹಿನ್ನೀರು ಕಾಲುವೆ ಇರುತ್ತಲ್ಲ ಅಲ್ಲಿಂದ ಮೊಟ್ಟೆಗಳನ್ನ ಆ ದಡಕ್ಕೆ ತಗೊಂಡು ಹೋಗೋದಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಹಂಗೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಒಂದು ಮೊಟ್ಟೆ ಸಮುದ್ರದಲ್ಲಿ ಬಿದ್ದು ಹೋಗ್ತದೆ. ಸೊ ಏನಾದ್ರೂ ಮಾಡಿ ಆ ಮೊಟ್ಟೆಯನ್ನು ತರಬೇಕು ಈಚೆ, ಯಾಕಂತಂದ್ರೆ 3 ದಿನದಲ್ಲಿ ಅದು ಮರಿ ಆಗ್ತದೆ. ಅವಾಗ ಆ ಪಕ್ಷಿ ಏನ್ ಮಾಡ್ತದೆ, ಏನಾದ್ರೂ ಮಾಡಿ ನೀರೆಲ್ಲ ಖಾಲಿ ಮಾಡಬೇಕು ಅಂತೇಳಿ ಚಿಕ್ಕ ಪಕ್ಷಿ ಹೋಗೋದು, ನೀರ್ ಬಾಯಲ್ಲಿ ತುಂಬಿಕೊಳ್ಳೋದು, ಈಚೆ ಬಂದು ಹಾಕೋದು, ತುಂಬಿಕೊಳ್ಳೋದು, ಈಚೆ ಬಂದು ಹಾಕೋದು. ಹೀಗೆ 1 ದಿನ 2 ದಿನ ಇದು ಮಾಡ್ತಾನೆ ಇರ್ತದೆ, ಸುಸ್ತಾಗ್ಬಿಟ್ಟಿರುತ್ತೆ. ಇಲ್ಲಿ ನಮ್ಮಲ್ಲಿ ಏನಂದ್ರೆ ಒಂದು ಕತೆ ಹೇಳ್ಬೇಕಾದ್ರೆ ಸ್ವಲ್ಪ ನಾವು ನಾರದನ್ನ ನಾರಾಯಣನ್ನ ಸೇರಿಸ್ಕೊತೀವಿ. ಅಂದ್ರೆ ಈ ಕಥೆಯಲ್ಲೂ ನಾರದ ಬರ್ತಾರೆ, ನೋಡ್ತಾರೆ ಪಕ್ಷಿ ಯಾಕಪ್ಪ ಇಷ್ಟು ಕಷ್ಟ ಪಡ್ತಿದೆ ನೀರನ್ನ ಆಚೆ ಹಾಕೋದಿಕ್ಕೆ. ಅದು ಹೋಗಿ ಅದನ್ನ ಕೇಳಿದಾಗ ಅದು ಇಡೀ ಸ್ಟೋರಿನ ಏನಾಯ್ತು ಇಡೀ ಘಟನೆಯನ್ನ ಅದು ನಾರದರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾರದ ತಲೆ ಕೆಡಿಸ್ಕೊಂಡು ಸೀದಾ ವೈಕುಂಠಕ್ಕೆ ಹೋಗ್ತಾರೆ. ಹೋದ್ರೆ ಅಲ್ಲಿ ನಾರಾಯಣನ ಭೇಟಿ ಮಾಡೋದಕ್ಕೆ ಮುಂಚೆ ಗರುಡ ಪಕ್ಷಿಯನ್ನ ಭೇಟಿ ಮಾಡ್ತಾರೆ. ಯಾಕಂದ್ರೆ ಗರುಡ ನಾವು ಪಕ್ಷಿಗಳ ರಾಜ ಅಂತಾನೆ ಕರಿತೀವಿ. ನೀನು ಪಕ್ಷಿಗಳ ರಾಜ ಆದ್ರೆ ನಿನ್ನ ಪಕ್ಷಿಯಲ್ಲೇ ಒಂದು ಈ ತರ ಮೊಟ್ಟೆ ಸಮುದ್ರದಲ್ಲಿ ಬೀಳಿಸ್ಕೊಂಡು ಆ ಮೊಟ್ಟೆಯನ್ನು ಈಚೆ ತರಕ್ಕಾಗದೆ ಒದ್ದಾಡ್ತಾ ಇದೆ. ಸೊ ಹಂಗಾಗಿ ನೀನ್ ಯಾಕಂದ್ರೆ ಆ ಪಕ್ಷಿಗೆ ಸಹಾಯ ಮಾಡಬಾರ್ದು ಅಂತೇಳಿ ಅದತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅವಾಗ ಸೀದಾ ಗರುಡ ಮೇಲ್ಗಡೆಯಿಂದ ಬರ್ತಾನೆ. ಬರುವಾಗ್ಲೇ ಎಲ್ಲ ನೋಡ್ಕೊಂಡು ಬರ್ತದೆ ಆ ಪಕ್ಷಿ ಹೆಂಗೆ ನೀರು ಸಮುದ್ರದಿಂದ ಈಚೆ ಆಗ್ತಾ ಇದೆ ಅಂತ. ಯಾಕಂದ್ರೆ ನಾವು ಈಗಲ್ ಐ ಅಂತ ಕರಿತೀವಿ, ಅದಕ್ಕೆ ಮೋಸ್ಟ್ ಶಾರ್ಪೆಸ್ಟ್ ಐ. ನಾವು ಕ್ಯಾಮ್ರಾದಲ್ಲಿ ಈಗಲ್ ಐ ಅಂತ ಬೆಳೆಸ್ತೀವಿ ಆಕ್ಚುಲಿ. ಸೊ ನೋಡ್ಕೊಂಡ್ ಬಂದಾಗ ಅದಕ್ಕೆಲ್ಲ ಅರ್ಥ ಆಗ್ತದೆ. ಬಂದು ಆ ಪಕ್ಷಿನ ಕೇಳುತ್ತೆ, ಎಲ್ಲಿ ಮೊಟ್ಟೆ ಬಿದ್ದಿದೆ ಹೇಳು ಅಂತ. ಪಕ್ಷಿ ತಗೊಂಡೋಗಿ ಆ ಮೊಟ್ಟೆ ಎಲ್ಲಿ ಬಿದ್ದಿದೆ ಅನ್ನೋದನ್ನ ಗರುಡನ ತೋರಿಸಿದಾಗ ಗರುಡ ತನ್ನ ಬಲವಾದ 2 ರೆಕ್ಕೆಯಿಂದ ಆ ನೀರಿನ ಮೇಲೆ ಹೊಡೆದಾಗ ನೀರು 2 ಭಾಗ ಆಗಿ ಮೊಟ್ಟೆ ಕಾಣಿಸುತ್ತೆ. ಆ ಪಕ್ಷಿ ಹೋಗಿ ಮೊಟ್ಟೆ ತಗೊಂಡ್ಬಂದು ಆ ಗೂಡಲ್ಲಿ ಸೇರಿಸುತ್ತೆ, ಮರಿ ಆಗ್ತದೆ. ಈ ಸ್ಟೋರಿ ಯಾಕೆ ಹೇಳಿದೆ ಅಂತಂದ್ರೆ, ಒಂದು ತಾಯಿ ತನ್ನ ಮಗುವನ್ನ ಮರಿಯನ್ನ ಉಳಿಸ್ಕೊಳ್ಳೋಕೆ ಬೆಳೆಸ್ಕೊಳ್ಳೋಕೆ ಏನ್ ಬೇಕಾದ್ರೂ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಂತ ತಾಯಂದ್ರ ಕಷ್ಟದಲ್ಲಿದ್ದಾಗ, ಅಂತ ತಾಯಂದ್ರ ಸಮಸ್ಯೆಯಲ್ಲಿದ್ದಾಗ ಇಲ್ಲಿ ತುಂಬಾ ಜನ ತಾಯಂದ್ರಿದ್ದಾರೆ. ಗರುಡನ ರೂಪದಲ್ಲಿ ಇವತ್ತು ನಮ್ಮ ಶ್ರೀಗಳು ಇಷ್ಟೂ ಜನ ತಾಯಂದಿರ ಸಹಾಯಕ್ಕೆ ನಿಂತಿದ್ದಾರೆ ಅನ್ನೋದು ನಾನು ಶ್ರೀಗಳ ಜೊತೆ ಕೂತ್ಕೊಂಡಾಗ ನನಗೆ ಈ ಸ್ಟೋರಿ ನೆನಪಾಯ್ತು. ಯಾಕೆಂತಂದ್ರೆ ಪ್ರಯತ್ನ ಪಟ್ರೆ ಪ್ರಯತ್ನ ಒಂದು ಕಡೆ, ಪ್ರಯತ್ನ ಜೊತೆಗೆ ಯಾರ್ದಾದ್ರೂ ಒಂದು ಶಕ್ತಿ ಬೇಕು ಸಾಧನೆ ಮಾಡೋದಕ್ಕೆ. ಆ ಶಕ್ತಿ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಅಂತ ಹೇಳ್ತಾ, ಸ್ವಾಮೀಜಿಯವರಿಂದ ಅನ್ನ, ಅಕ್ಷರ, ಆರೋಗ್ಯ, ಆಧ್ಯಾತ್ಮ ಈ 4 ಆಧಾರ ಸ್ತಂಭಗಳಾಗಿ ಇಟ್ಟುಕೊಂಡು ಮಠವನ್ನ ತುಂಬಾ ಯಶಸ್ವಿಯಾಗಿ ಮುನ್ನಡೆಸ್ತಿದ್ದಾರೆ. ನಾನು ಆಕ್ಚುಲಿ ರೀಸೆಂಟ್ ಆಗಿ BJS ಫೌಂಡರ್ಸ್ ಡೇ ಆಯ್ತು. ನಾನು ಬರಕ್ ಆಗ್ಲಿಲ್ಲ, ಆಕ್ಚುಲಿ ಬರೋಣ ಅಂತ ಅನ್ಕೊಂಡಿದ್ದೆ, ಬಟ್ ಟ್ರಾವೆಲ್ ಅಲ್ಲಿ ಇದ್ದೆ. ಸ್ವಾಮೀಜಿ ಒಂದು ಸಂಸ್ಥೆ ಕಟ್ಟೋದು ಎಷ್ಟು ಕಷ್ಟ, ಆ ಸಂಸ್ಥೆನ ಅಷ್ಟೇ ಅದ್ಭುತವಾಗಿ ಮುನ್ನಡೆಸೋದು ಅಷ್ಟೋ ಕಷ್ಟ ಅಂತ ನನಗೆ ಗೊತ್ತು. ಬಟ್ ಅಷ್ಟೇ ಅದ್ಭುತವಾಗಿ ಸ್ವಾಮೀಜಿಯವರು ಸಂಸ್ಥೆಯನ್ನ, ಮಠವನ್ನ, ಭಕ್ತರನ್ನ ಹಳ್ಳಿಯಿಂದ ಡೆಲ್ಲಿವರೆಗೆ, ಹಳ್ಳಿಯಿಂದ ಅಮೆರಿಕದವರೆಗೆ ಎಲ್ಲರನ್ನು ನಿಭಾಯಿಸ್ತಿದ್ದಾರೆ. ಅವರಿಗೆ ಆಶೀರ್ವಾದ ಮಾಡ್ತಿದ್ದಾರೆ, ಅವರಿಗೆ ಅಡ್ವೈಸ್ ಮಾಡ್ತಿದ್ದಾರೆ. ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿಯಾಗಿ ಸ್ವಾಮೀಜಿಯವರು ಇಲ್ಲಿ ಇದ್ದಾರೆ ಅಂತ ಹೇಳ್ತಾ, ಕೊನೆಯದಾಗಿ ವೈದ್ಯೋ ನಾರಾಯಣೋ ಹರಿ. ನಮ್ಮೆಲ್ಲರಿಗೂ ಗೊತ್ತು ವೈದ್ಯೋ ನಾರಾಯಣೋ ಹರಿ. ಸಾಂಸ್ಕ್ರಿಟ್ ಒಂದು ಕೋಟ್ ಅದು. ಅಂದ್ರೆ ಗಾಡ್ ಇಸ್ ಎಂಬೋಡಮೆಂಟ್ ಆಫ್ ಡಾಕ್ಟರ್ ಇಸ್ ಎಂಬೋಡಮೆಂಟ್ ಆಫ್ ಗಾಡ್ ಅಂತ. ಅಂದ್ರೆ ಡಾಕ್ಟರ್ ಶುಡ್ ಬಿ ಸೀನ್ ಆಸ್ ಫಾರ್ಮ್ ಆಫ್ ಗಾಡ್ ಅಂತ. ಸೊ ಇದೆಲ್ಲ ತುಂಬಾ ಜನ ನೀವು ಈ ಮಾತಿಗೆ ಹೇಳದಂತೆ, ಈ ಮಾತಿಗೆ ನೋಡದಂತೆ ನೀವೆಲ್ಲ ಇಲ್ಲಿದ್ದೀರ. ಸೊ ಹಂಗಾಗಿ ಎಲ್ಲರಿಗೂ ನನ್ನ
ನಮಸ್ಕಾರಗಳು, ಕೃತಜ್ಞತೆಗಳನ್ನು ತಿಳಿಸ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಮಕ್ಕಳಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ನನಗೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಂತ ಶ್ರೀಗಳಿಗೆ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.